ಶುಭೋದಯ ಮಕ್ಕಳೇ. ಇಂದು ನಾವು ಕನ್ನಡ ವ್ಯಾಕರಣದಲ್ಲಿಯ ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಲ ಎಂದರೆ ಏನು ತಿಳ್ಕೊಳ್ಳೋದಂದ್ರ, ಕಾಲ ಈಗ ಸದ್ಯ ನಡೆಯುತ್ತಿರುವ, ನಡೆಯಬಹುದಾದ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಕಾಲ ಎನ್ನುವರು. ಅಂದ್ರೆ ಒಂದು ಕೆಲಸ ಮುಗಿದು ಹೋಗಿದ್ರ, ಅಥವಾ ಈಗ ಸದ್ಯ ಆಗ್ತಾ ಇದ್ರ, ಅಥವಾ ಮುಂದೆ ಆಗುವುದಿತ್ತಂದ್ರ ಇವುಗಳನ್ನು ತಿಳಿದುಕೊಳ್ಳಕ ನಮಗೆ ಕಾಲದ ಬಗ್ಗೆ, ಅದರಿಂದ ನಾವು ಕಾಲಗಳ ಬಗ್ಗೆ ನಾವು ತಿಳಿದುಕೊಳ್ತೀವಿ. ಈಗ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಪ್ರಕಾರದ ಕಾಲಗಳಿವೆ? ಅವು ಯಾವ ಅಂದ್ರ, ಕನ್ನಡ ವ್ಯಾಕರಣದಲ್ಲಿ 3 ಪ್ರಕಾರದ ಕಾಲಗಳಿವೆ. ಅವು ಯಾವಂದ್ರ ವರ್ತಮಾನ ಕಾಲ, ಭೂತಕಾಲ, 3ನೇದು ಭವಿಷ್ಯತ್ ಕಾಲ. ಈ ರೀತಿ ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಬೇಕಾಗೈತಿ. ಅದ್ರಾಗ ಮೊದಲನೇದಾಗಿ ವರ್ತಮಾನ ಕಾಲ. ವರ್ತಮಾನ ಕಾಲ ಎಂದರೆ, ವರ್ತಮಾನ ಕಾಲ ಅಂದ್ರ ಕ್ರಿಯೆಯು ಸದ್ಯ ನಡೆಯುತ್ತಿರುವ ಕಾಲವನ್ನು ಸೂಚಿಸುವ ಕಾಲವನ್ನು ವರ್ತಮಾನ ಕಾಲ ಎನ್ನುವರು. ಕ್ರಿಯೆ ಅಂದ್ರೆ ಏನ? ಕೆಲಸ. ಈಗ ಸದ್ಯ ಕೆಲಸ ನಡೀತಾ ಇರ್ತಿತ್ತಂದ್ರ ಅಥವಾ ಆಗ್ತಾ ಇರ್ತಿತ್ತಂದ್ರ ಆ ಕಾಲವನ್ನ ಸೂಚಿಸುವುದಕ್ಕ ವರ್ತಮಾನ ಕಾಲ ಎನ್ನುವರು. ಉದಾಹರಣೆಗೆ, ಚೆನ್ನಾಗಿ ಹಾಡುತ್ತೇನೆ ಅಂದ್ರೆ ಈಗ ಸದ್ಯ ನಾನು ಚೆನ್ನಾಗಿ ಹಾಡುತ್ತೇನೆ ಅಂತ ಹೇಳಿ ಕ್ರಿಯಾಪದದಲ್ಲಿ ಹಾಡುತ್ತೇನೆ ಅನ್ನೋದನ್ನ ನಾವು ಇದು ವರ್ತಮಾನ ಕಾಲದಾಗ ಐತೆ ಅಂತ ಹೇಳಿ ಈ ವಾಕ್ಯ ವರ್ತಮಾನ ಕಾಲದಾಗ ಐತೆ ಅಂತ ಹೇಳಿ ತಿಳ್ಕೊತೀವಿ. 2ನೇದು ನಾವು ಚೆನ್ನಾಗಿ ಹಾಡುತ್ತೇವೆ. 3ನೇದಾಗಿ ಅವನು ಚೆನ್ನಾಗಿ ಹಾಡುತ್ತಾನೆ. ಇಲ್ಲಿ ನೋಡ್ರಿ, ಅಲ್ಲಿ ಕ್ರಿಯಾಪದದಲ್ಲಿ ಹಾಡುತ್ತೇನೆ, ಹಾಡುತ್ತೇವೆ, ಹಾಡುತ್ತಾನೆ ಅನ್ನೋದನ್ನ ಕ್ರಿಯಾಪದದಲ್ಲಿ ಅಷ್ಟೇ ಏನಾಗ್ತತಿ, ಬದಲಾವಣೆ ಆಗ್ತಿರ್ತತಿ. ಅಂದ್ರೆ ನಾವು ಇಲ್ಲಿ ಅಗದಿ ಈಸಿಯಾಗಿ ನೆನಪಿಟ್ಕೊಳ್ಳೋದಂದ್ರೆ ಏನ, ಈ ಸದ್ಯ ಕೆಲಸ ನಡೀತಾ ಇರ್ತೈತಿ ಅನ್ನೋದನ್ನ ಅದಕ್ಕ ಹೇಳೋದಕ್ಕ ವರ್ತಮಾನ ಕಾಲ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಭೂತಕಾಲ. ಭೂತಕಾಲ ಎಂದರೇನು? ಉದಾಹರಣೆ ಕೊಡಿ. ಭೂತಕಾಲ ಅಂದ್ರ ಕ್ರಿಯೆಯು ಹಿಂದೆ ನಡೆದು ಹೋದ ಕಾಲವನ್ನು ಸೂಚಿಸುತ್ತದೆ. ಅಂದ್ರೆ ಕೆಲಸ ಹಿಂದೆ ಆಗಿ ಹೋಗಿರ್ತತಿ. ಭೂತಕಾಲ ಅಂದ್ರೆ ಏನು? ಹಿಂದೆ ಕೆಲಸ ನಡೆದು ಹೋಗಿರ್ತತಿ, ಮುಗಿದಿರ್ತತಿ. ಮುಗಿದಂತ ಕೆಲಸವನ್ನು ನಾವೇನಂತೀವಿ? ಭೂತಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ನಾವು ಊರಿಂದ ಬಂದೆವು. ಇಲ್ಲಿ ಕೆಲಸ ಆಗೈತಿ, ಬಂದೆವು ಅಂತ ಹೇಳ್ತಾರ. ಅವಳು ಊರಿಂದ ಬಂದಳು. ಬಂದ್ ಮುಗಿದೈತಿ ಅಂತಂದ್ರ ಕೆಲಸ ಆಗೈತಿ. ಅವನು ಊರಿಗೆ ಹೋದನು ಅಂದ್ರೆ ಅವನು ಊರಿಗೆ ಹೋದನು ಅಂದ್ರೆ ಇಲ್ಲಿ ಕೆಲಸ ಮುಗಿದೈತಿ. ಆದ್ದರಿಂದ ಇವೆಲ್ಲ ನಮ್ಗೆ ಏನ್ ಹೇಳ್ತಾವಂದ್ರ ಮುಗಿದ ಹೋದದ್ರ ಬಗ್ಗೆ ಹೇಳ್ತಿರ್ತೈತಿ. ಅದಕ್ಕೆ ಇದನ್ನ ನಾವು ಭೂತಕಾಲದಾಗ ಅದಾವ ಅಂತ ಹೇಳಿ ನಾವು ತಿಳ್ಕೊತೀವಿ. ನೆಕ್ಸ್ಟ್ ನೋಡ್ರಿ, ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಎಂದರೆ ಏನು? ಉದಾಹರಣೆ ಕೊಡಿ. ಅಂದ್ರೆ ಭವಿಷ್ಯತ್ ಕಾಲ ಏನ್ ಹೇಳ್ತೈತೆ ಅಂದ್ರೆ ಕ್ರಿಯೆಯು ಮುಂದೆ ನಡೆಯುವ ಕಾಲವನ್ನು ಸೂಚಿಸುತ್ತದೆ. ಕ್ರಿಯೆ ಇದ್ದದ ಅಥವಾ ಕೆಲಸ ಇದ್ದದ ಮುಂದೆ ಆಗುವುದೈತಿ, ಮುಂದೆ ನಡೆಯುವುದೈತಿ ಅನ್ನೋದನ್ನ ಹೇಳುವುದಕ್ಕ ಅಥವಾ ಸೂಚಿಸುವುದಕ್ಕ ಅಥವಾ ತಿಳಿಸುವುದಕ್ಕ ಏನಂತಂದ್ರ ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಅವರು ಕಥೆಯನ್ನು ಬರೆಯುವರು ಅಂತ ಹೇಳ್ತಾರೆ. ಇನ್ನ ಬರೆಯುವರು, ಇನ್ನ ಬರ್ದಿಲ್ಲ, ಬರೆಯುವರು. ಅವರು ಕಥೆಯನ್ನು ಬರೆಯುವರು. ನೆಕ್ಸ್ಟ್, ನೀನು ಕಥೆಯನ್ನು ಬರೆಯುವೆ ಅಂತ ಹೇಳ್ತಾರ. ಅಂದ್ರೆ ಇನ್ನ ಮುಂದ ಬರೆಯುವುದೈತಿ ಅಂತ ಹೇಳಿ. ಅವನು ಕಥೆಯನ್ನು ಬರೆಯುವನು ಅಂದ್ರ ಕ್ರಿಯಾಪದದಲ್ಲಿ ಅಷ್ಟೇ ಬದಲಾವಣೆ ಆಗುವುದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇಲ್ಲಿ ಕಾಲಸೂಚಕ ಪ್ರತ್ಯಯಗಳದಾವ. ಕಾಲಸೂಚಕ ಪ್ರತ್ಯಯ ಅಂದ್ರೆ ಏನ ನೋಡ್ರಿ, ವರ್ತಮಾನ ಕಾಲಕ್ಕ ಕ್ರಿಯಾಪದಕ್ಕ ಉತ್ ಅಂತ ಹೇಳಿ ಪ್ರತ್ಯಯ ಸೇರ್ತತಿ. ಆ ಉತ್ ಅಂತ ಹೇಳಿ ಪ್ರತ್ಯಯ ಇತ್ತಂದ್ರೆ ಅದನ್ನ ನಾವು ಯಾವಾಗ್ಲೂ ಏನ್ ತಿಳ್ಕೊಬೇಕು? ಇದು ವರ್ತಮಾನ ಕಾಲದಾಗಿರುವಂತಹ ವಾಕ್ಯ ಐತಿ ಅಂತ ಹೇಳಿ ತಿಳ್ಕೊಬೇಕು. ಭೂತ ಕಾಲದಾಗ ಕ್ರಿಯಾಪದಕ್ಕ ದ ಅಂತ ಹೇಳಿ ಪ್ರತ್ಯಯ ಸೇರ್ತತಿ. ಕಾಲಸೂಚಕ ಪ್ರತ್ಯಯ ಅಂತ ಹೇಳಿ ಕರೀತಾರ. ದ ಅಂತ ಪ್ರತ್ಯಯ ಇತ್ತಂದ್ರ ಅದು ವಾಕ್ಯ ಭೂತ ಕಾಲದಾಗ ಐತಿ ಅಂತ ಹೇಳಿ ತಿಳ್ಕೊಬೇಕು. ಭವಿಷ್ಯತ್ ಕಾಲದ ಕ್ರಿಯಾಪದಕ್ಕ ವ ಅಂತ ಹೇಳಿ ಪ್ರತ್ಯಯ ಇರ್ತೈತಿ. ಅದಕ್ಕಾಗಿ ಇವು ಎಲ್ಲವುಗಳನ್ನ ವರ್ತಮಾನ ಕಾಲಕ್ಕ ಉತ್ ಅಂತ ಹೇಳಿ ಪ್ರತ್ಯಯ, ಭೂತ ಕಾಲಕ್ಕ ದ ಅಂತ ಹೇಳಿ ಪ್ರತ್ಯಯ,
ಭವಿಷ್ಯತ್ ಕಾಲಕ್ಕೆ ವ ಅಂತ ಹೇಳಿ ಪ್ರತ್ಯಯ ಇರ್ತಾವು. ಇವುಗಳನ್ನ ನಾವು ತಿಳ್ಕೊಂಡು ನಾವೇನ್ ಮಾಡಬೇಕು, ಕಾಲಗಳು ಯಾವ ಅದಾವ ಅಂತ ಹೇಳಿ ಗುರುತಿಸ್ಲಾಕ ನಮಗ ಅನುಕೂಲ ಆಗ್ತೈತಿ. ಇಲ್ಲಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡ್ರಿ, ಕೆಳಗಿನ ವಾಕ್ಯಗಳಲ್ಲಿಯ ಕಾಲವನ್ನು ಹೆಸರಿಸಿ. ಅಂದ್ರ ಅವಳು ನಾಳೆ ಊರಿಗೆ ಹೋಗುವಳು, ಇಷ್ಟು ಒಂದು ವಾಕ್ಯ ಕೊಟ್ಟಿರ್ತಾರ. ಈ ವಾಕ್ಯವನ್ನ ಕೊಟ್ಟು ಅವರು ಇದು ಯಾವ ಕಾಲದಾಗ ಐತಿ ಅಂತ ಹೇಳಿ ಕೇಳ್ತಾರ. ಉದಾಹರಣೆಗೇನ, ಅವಳು ನಾಳೆ ಊರಿಗೆ ಹೋಗುವಳು. ಇಲ್ಲಿ ಹೋಗುವಳು ಅನ್ನೋದನ್ನ ಕ್ರಿಯಾಪದವನ್ನ ಗಮನಿಸ್ರಿ. ಕ್ರಿಯಾಪದ ಇಲ್ಲಿ ಯಾವ್ದಾಗ್ತತಿ? ಹೋಗುವಳು. ಹೋಗುವಳು ಅಂದ್ರ ಯಾವ ಕಾಲದಾಗ ಐತೆ ಅನ್ನೋದನ್ನ ಸ್ವಲ್ಪ ಗಮನಿಸ್ರಿ. ಅಂದ್ರ ಇಲ್ಲಿ ಪ್ರತ್ಯಯ ಕ್ರಿಯಾಪದಕ್ಕ ಪ್ರತ್ಯಯ ಏನ್ ಸೇರೈತಿ ನೋಡ್ರಿ, ಕಾಲಸೂಚಕ ಪ್ರತ್ಯಯ ಏನೈತಿ? ವ ಪ್ರತ್ಯಯ ಸೂಚಿಸಿದೈತಿ. ಅದಕ್ಕೆ ಏನಾಗ್ತೈತಿ? ಇದು ಭವಿಷ್ಯತ್ ಕಾಲದಲ್ಲಿ ವಾಕ್ಯ ಆಗ್ತತಿ ಅಂತ ಹೇಳಿ ಹೇಳ್ಬಹುದು. ನೆಕ್ಸ್ಟ್ ಎರಡನೇದ್ ನೋಡ್ರಿ, ಶಿಕ್ಷಕರು ಪಾಠ ಹೇಳುತ್ತಾರೆ. ಹೇಳುತ್ತಾರೆ ಇಲ್ಲಿ ಕ್ರಿಯಾಪದ ಯಾವ್ದಾಗ್ತತಿ? ಹೇಳುತ್ತಾರೆ. ಹೇಳುತ್ತಾರೆ ಇದನ್ನು ಬಿಡಿಸಿದಾಗ ನಾವು ಹೇಳು ಪ್ಲಸ್ ಉತ್ ಪ್ಲಸ್ ಆರೆ, ಹೇಳುತ್ತಾರೆ ಅಂದ್ರೆ ಇದಕ್ಕೆ ಏನಾಗ್ತತಿ? ಅದಕ್ಕ ಉತ್ ಅಂತ ಹೇಳಿ ಪ್ರತ್ಯಯ ಸೇರಿತಿ. ಆದ್ದರಿಂದ ಇದು ಏನಾಗ್ತತಿ? ವರ್ತಮಾನ ಕಾಲ ಆಗ್ತತಿ. ನೆಕ್ಸ್ಟ್ ಮೂರನೇದ್ ನೋಡ್ರಿ, ಲತಾ ತೋಟದಿಂದ ಬಂದಳು. ಲತಾ ತೋಟದಿಂದ ಬಂದಳು ಅಂದ್ರೆ ಇಲ್ಲಿ ಕ್ರಿಯಾಪದದಲ್ಲಿ ಏನು ಪ್ರತ್ಯಯ ಸೇರಿತ್ ನೋಡ್ರಿ? ದ ಪ್ರತ್ಯಯ ಸೇರಿತಿ. ಅಂದ್ರ ಬಂದಳು ದ ಇದ್ದದ್ ಏನ್ ಹೇಳ್ತತಿ? ಭೂತಕಾಲದ ಬಗ್ಗೆ ನಮಗ ಹೇಳ್ತತಿ. ಇದು ವಾಕ್ಯ ಭೂತಕಾಲದಾಗ ಐತತ್ ಹೇಳಿ. ನೆಕ್ಸ್ಟ್ ಮುಂದಿನ ನೋಡ್ರಿ, ರಮೇಶನು ಚೆನ್ನಾಗಿ ನಾಟಕ ಮಾಡುತ್ತಾನೆ. ಅಂದ್ರೆ ಕ್ರಿಯಾಪದಕ್ಕ ಯಾವ ಪ್ರತ್ಯಯ ಸೇರಿತ್ ನೋಡ್ರಿ? ಉತ್ ಪ್ರತ್ಯಯ ಸೇರಿದೈತಿ. ಆದ್ದರಿಂದ ನಮಗೇನ ಈಸಿಯಾಗಿ ತಿಳ್ಕೋಬಹುದು ಇದು ಯಾವ ಕಾಲದಾಗ ಐತಂದ್ರ ವರ್ತಮಾನ ಕಾಲದಾಗ ಐತಿ ಅಂತ ಹೇಳಿ. ನೆಕ್ಸ್ಟ್ ಮುಂದಿನ ಉದಾಹರಣೆ ನೋಡ್ರಿ, ಹಕ್ಕಿಗಳು ವೇಗವಾಗಿ ಹಾರಿದವು ಅಂದ್ರೆ ಸದ್ಯ ಕೆಲಸ ಮಾಡಾದತ್ತವನ ಅಥವಾ ಕೆಲಸ ಮುಗಿದು ಹೋಗೈತನ ಅಂದ್ರೆ ಕೆಲಸಿನ ಮುಂದೆ ಆಗುದೈತನ. ಅಂದ್ರೆ ಸದ್ಯ ಕೆಲಸ ನಡೆಯತ್ತಂದ್ರ ಹಾರ್ಲತ್ತವನ, ಕೆಲಸ ಮುಗಿದಿತ್ತಂದ್ರ ಹಾರಿ ಹೋಗ್ಯಾವನ, ಹಾರಿದವನ. ಅಂದ್ರೆ ಭವಿಷ್ಯತ್ ಕಾಲ ಅಂದ್ರೆ ಇನ್ನ ಮುಂದೆ ಆಗುದೈತಂದ್ರೆ ಇನ್ನ ಮುಂದೆ ಹಾರು ಅದಾವನ ಅಂತೇಳಿ ಕೇಳಿದ್ರಂದ್ರ ಇಲ್ಲಿ ಏನಾಗ್ತೈತಂದ್ರ ಹಕ್ಕಿಗಳು ವೇಗವಾಗಿ ಹಾರಿದವು, ದ ಪ್ರತ್ಯಯ ಬಂದತಿ. ಆದ್ದರಿಂದ ಈ ವಾಕ್ಯ ಏನಾಗ್ತತಿ? ಭೂತಕಾಲದಾಗ ಆಗ್ತತಿ. ಈ ರೀತಿ ನಾವು ವಾಕ್ಯಗಳಲ್ಲಿ ಪ್ರಕಾರಗಳನ್ನ ತಿಳಿದುಕೊಂಡೆವು. ಅಂದ್ರ ನಮಗ ವಾಕ್ಯವನ್ನು ಕೊಟ್ಟಿರ್ತಾರೋ ಆ ವಾಕ್ಯವು ಯಾವ ಕಾಲದಾಗ ಐತೆ ಅನ್ನೋದನ್ನ ತಿಳ್ಕೊಬೇಕಾಗ್ತತಿ. ಅದಕ್ಕಾಗಿ ಇದು ನಮಗ ತಿಳ್ಕೊಳಕ ಕಾಲಸೂಚಕ ಪ್ರತ್ಯಯ ನಮಗ ಅನುಕೂಲ ಆಗ್ತತಿ. ಇವು ಒಂದೇ ಸಲ ನೋಡಿದ್ರ ಅರ್ಥ ಆಗುದಿಲ್ಲ. ಇವುಗಳನ್ನ ಮತ್ತೆ ಮತ್ತೆ ನೋಡ್ಬೇಕು, ಮತ್ತೆ ಬಿಡಿಸ್ಬೇಕು. ಉದಾಹರಣೆಗಳನ್ನ ಬರೆದದ್ದು ಬರ್ಕೊಂಡ ಇಲ್ಲಿ ಕ್ರಿಯಾಪದದಲ್ಲಿ ಅಷ್ಟೇ ಬದಲಾವಣೆ ಆಗ್ತತಿ. ಕರ್ತೃ ಮತ್ತು ಕರ್ಮ ಪದಗಳ ಹಂಗೆ ಉಳಿತಾವು. ಉಳಿದ ಕ್ರಿಯಾಪದದಲ್ಲಿ ಅಷ್ಟೇ ಕಾಲದಲ್ಲಿ ಪ್ರತ್ಯಯ ಆಗ್ತಿರ್ತಾವು. ಅವುಗಳನ್ನ ಗಮನಿಸಬೇಕು. ಈ ವಿಡಿಯೋನ ಮತ್ತೆ ನೋಡ್ರಿ, ಮತ್ತೆ ಅಂದವಾಗಿ ಬರೆದುಕೊಳ್ರಿ. ಮತ್ತೆ ನೋಡಿ ಓದಿ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ತಿಳಿತು? ಧನ್ಯವಾದಗಳು.